ಜನಕ್ಕೆ ಮತ್ತೊಂದು ದರ ಭಾರ ಹೆಚ್ಚಳ ಆಗಲಿದೆ. ಈ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ನಡುವೆನೇ ಈಗ ಬೆಂಗಳೂರು ಜನಕ್ಕೆ ಮತ್ತೊಂದು ದರ ಭಾರ ಅದರ ಸುಳಿವನ್ನು ನೀಡಿದ್ದಾರೆ. ಜಲಮಂಡಳಿ ನೀರಿನ ದರವನ್ನು ಹೆಚ್ಚಳ ಮಾಡೋದು ಫಿಕ್ಸ್ ಅಂತ ಹೇಳಲಾಗಿದೆ. ದರ ಏರಿಕೆಯ ಸುಳಿವನ್ನು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಲೀಟರ್ ನೀರಿಗೆ 1 ಪೈಸೆಯಂತೆ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳ ಅಂದ್ರೆ 200 ಲೀಟರ್ ನೀವು ದಿನಕ್ಕೆ ಬಳಸಿದ್ರೆ 200 ಲೀಟರ್ ತಿಂಗಳಿಗೆ 60 ರೂಪಾಯಿ, 200 ಪೈಸೆ ತಿಂಗಳಿಗೆ 60 ರೂಪಾಯಿ ಹೆಚ್ಚಳ ಆಗುತ್ತೆ. ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 1 ಪೈಸಾ ಮಾಡೋ 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ಈಗ 1 ಪೈಸಾ ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ. ಬೇಡ್ರಪ್ಪ ಸರಿ 1 ಪೈಸಾ ಮಾಡೋ, ನೆಕ್ಸ್ಟ್ ಅದನ್ನು ನೋಡೋಣ ಅಂತ. 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ನೀರಿನ ದರವನ್ನು ಕೂಡ ಹೆಚ್ಚಳ ಅಂತ ಕಳೆದ 2014ರಿಂದ ಹೆಚ್ಚಳ ಮಾಡೇ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಯಾಕೆ ಹೆಚ್ಚಳ ಮಾಡಿಲ್ಲ? ಯಾರದಕ್ಕೆ ಕಾರಣ? ಜಲಮಂಡಳಿಯ ಇನ್ನೂ ಹಲವು ಈ ರೀತಿಯ ಏನು ಅವ್ಯವಸ್ಥೆಗಳಿದ್ದಾವಲ್ಲ, ಅದಕ್ಕೆಲ್ಲ ಯಾರು ಕಾರಣ? ಪ್ರಶ್ನೆಗಳು ಸಾಕಷ್ಟಿದೆ. ವಿಜಯ್, ಡಿಸಿಎಂ ಇದಕ್ಕೆಲ್ಲ ಏನು ಹೇಳ್ತಾರೆ? ಶ್ರೀಲಕ್ಷ್ಮಿ, ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಕಾರಣ ಯಾರಿಲ್ಲ ಅನ್ನೋದಕ್ಕಿಂತ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಜನತೆಗೆ ಮತ್ತೊಂದು ನೀರಿನ ದರದ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಕೂಡ ಪೆಟ್ರೋಲ್ ಡೀಸೆಲ್ ತೆರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಆಗಿರುವಂಥದ್ದು, ಆಲ್ ರೇಟ್ ಜಾಸ್ತಿ ಆಗಿರುವಂಥದ್ದು, ಸಾಕಷ್ಟು ಇದೇ ರೀತಿ ಕೂಡ ದರಗಳು ಜಾಸ್ತಿ ಆಗಿರುವಂಥದ್ದು. ಇದರ ಬೆನ್ನಲ್ಲಿ ಈಗ ಸರ್ಕಾರ ಮತ್ತೊಂದು ಶಾಕ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬಂದರೆ ಬೆಂಗಳೂರು ಉಸ್ತುವಾರಿ ಹೊತ್ತಿರುವಂತಹ ಡಿ ಕೆ ಶಿವಕುಮಾರ್ ಘೋಷಣೆ ಮಾಡಿದ್ರು, ನೀರಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಿದ್ದೀನಿ ಅಂತ. ಅಂದರೆ ಏನು ನೀರಿನ ಸಮರ್ಪಕ ವ್ಯವಸ್ಥೆ ಸಂಬಂಧಪಟ್ಟಂತೆ ಚರ್ಚೆಯ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆಯ ನಿರ್ವಹಣೆಯ ಜೊತೆಗೆ ಬೆಂಗಳೂರು ಜನ ನೀರಿನ ದರ ಏರಿಕೆ ಸಂಬಂಧಪಟ್ಟು ಕೂಡ ಸಿದ್ಧರಾಗಬೇಕು ಅಂತ ನೇರವಾಗಿ ಹೇಳಿದ್ರು. ಅದು ದರದ ಸಮೇತ ಕೂಡ, ಅಂದರೆ 1 ಲೀಟರ್ಗೆ 1 ಪೈಸೆ ಹೆಚ್ಚಳ ರೀತಿಯಲ್ಲಿ ಕೂಡ ತೀರ್ಮಾನ ಆಗಿದೆ ದರ ಏರಿಕೆ ಮಾಡೋದಕ್ಕೆ ಅಂತ. ಜಲಮಂಡಳಿಯಿಂದ BWSSBಯಿಂದ 1 ಲೀಟರ್ ನೀರಿಗೆ 7 ಪೈಸೆ ಹಾಕಬೇಕು ಅಂತ ಪ್ರಸ್ತಾವನೆ ಬಂದಿರುವಂಥದ್ದು. ಅಷ್ಟು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 1 ಲೀಟರ್ ನೀರಿಗೆ, ಕುಡಿಯೋ ನೀರಿಗೆ 1 ಪೈಸೆ ಹೆಚ್ಚಳ ಮಾಡೋ ಮೂಲಕ, ಅಂದರೆ ಈಗ 100 ಲೀಟ್ರು ಉಪಯೋಗಿಸ್ತಾ ಇದ್ರೆ 1 ರೂಪಾಯಿ ದರ ಕಟ್ಟುವಂಥ, ಅಂದರೆ ದರ ಏರಿಕೆ ಸಂಬಂಧಪಟ್ಟ ತೀರ್ಮಾನ ಆಗಿರುವಂಥದ್ದು. ಬೆಂಗಳೂರು ಜನತೆಗೆ ಇದೊಂದು ತೆರಿಗೆಯ ಮತ್ತೊಂದು ಶಾಕ್ ಆಗುವಂಥದ್ದು, ಅಂದರೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂಥದ್ದು. ಇದಕ್ಕೆ ಸರ್ಕಾರ ಸಮರ್ಥನೆ ಕೊಡುವಂಥದ್ದು ಕಳೆದ ಹಲವು ವರ್ಷಗಳಿಂದ ಆಗಿಲ್ಲ ಅಂತ. ಅದರ ಸಮರ್ಥನೆಯ ಜೊತೆಗೆ ಈಗ ನೀರಿನ ದರ ಏರಿಕೆಗೆ ಮುಂದಾಗಿರುವಂಥದ್ದು. ಇದನ್ನು ಬೆಂಗಳೂರಿನ ಜನತೆ ಹೇಗೆ ಸ್ವೀಕಾರ ಮಾಡ್ತಾರೆ, ಪ್ರತಿಪಕ್ಷಗಳು ಇದನ್ನು ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ನೀರಿನ ದರ ಏರಿಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಜನತೆಯ ಜೇಬಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿರುವಂಥದ್ದು. ಶ್ರೀಲಕ್ಷ್ಮಿ, ಬೆಂಗಳೂರು ಜನಕ್ಕೆ ಮತ್ತೊಂದು ದರ ಭಾರ ಹೆಚ್ಚಳ ಆಗಲಿದೆ. ಈ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ನಡುವೆನೇ ಈಗ ಬೆಂಗಳೂರು ಜನಕ್ಕೆ ಮತ್ತೊಂದು ದರ ಭಾರ ಅದರ ಸುಳಿವನ್ನು ನೀಡಿದ್ದಾರೆ. ಜಲಮಂಡಳಿ ನೀರಿನ ದರವನ್ನು ಹೆಚ್ಚಳ ಮಾಡೋದು ಫಿಕ್ಸ್ ಅಂತ ಹೇಳಲಾಗಿದೆ. ದರ ಏರಿಕೆಯ ಸುಳಿವನ್ನು ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಲೀಟರ್ ನೀರಿಗೆ 1 ಪೈಸೆಯಂತೆ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳ ಅಂದ್ರೆ 200 ಲೀಟರ್ ನೀವು ದಿನಕ್ಕೆ ಬಳಸಿದ್ರೆ 200 ಲೀಟರ್ ತಿಂಗಳಿಗೆ 60 ರೂಪಾಯಿ, 200 ಪೈಸೆ ತಿಂಗಳಿಗೆ 60 ರೂಪಾಯಿ ಹೆಚ್ಚಳ ಆಗುತ್ತೆ. ವಿಧಾನ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 1 ಪೈಸಾ ಮಾಡೋ 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾರು ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾರು. ಈಗ ಅಟ್ಲೀಸ್ಟ್ 1 ಪೈಸಾರು ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ. ಬೇಡ್ರಪ್ಪ ಸರಿ 1 ಪೈಸಾ ಮಾಡೋ, ನೆಕ್ಸ್ಟ್ ಅದನ್ನು ನೋಡೋಣ ಅಂತ. 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ.
ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ನೀರಿನ ದರವನ್ನು ಕೂಡ ಹೆಚ್ಚಳ ಅಂತ ಕಳೆದ 2014ರಿಂದ ಹೆಚ್ಚಳ ಮಾಡೇ ಇಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ರು. ಯಾಕೆ ಹೆಚ್ಚಳ ಮಾಡಿಲ್ಲ? ಯಾರದಕ್ಕೆ ಕಾರಣ? ಜಲಮಂಡಳಿಯ ಇನ್ನೂ ಹಲವು ಈ ರೀತಿಯ ಏನು ಅವ್ಯವಸ್ಥೆಗಳಿದ್ದಾವಲ್ಲ, ಅದಕ್ಕೆಲ್ಲ ಯಾರು ಕಾರಣ? ಪ್ರಶ್ನೆಗಳು ಸಾಕಷ್ಟಿದೆ. ವಿಜಯ್, DCM ಇದಕ್ಕೆಲ್ಲ ಏನು ಹೇಳ್ತಾರೆ? ಶ್ರೀಲಕ್ಷ್ಮಿ, ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಕಾರಣ ಯಾರು ಅನ್ನೋದಕ್ಕಿಂತ ಯಾರಿಲ್ಲ ಅನ್ನೋದಕ್ಕಿಂತ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಜನತೆಗೆ ಮತ್ತೊಂದು ನೀರಿನ ದರದ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಕೂಡ ಪೆಟ್ರೋಲ್ ಡೀಸೆಲ್ ತೆರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಆಗಿರುವಂಥದ್ದು, ಆಲ್ ರೇಟ್ ಜಾಸ್ತಿ ಆಗಿರುವಂಥದ್ದು, ಸಾಕಷ್ಟು ಇದೇ ರೀತಿ ಕೂಡ ದರಗಳು ಜಾಸ್ತಿ ಆಗಿರುವಂಥದ್ದು. ಇದರ ಬೆನ್ನಲ್ಲಿ ಈಗ ಸರ್ಕಾರ ಮತ್ತೊಂದು ಶಾಕ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಂದರೆ ಬೆಂಗಳೂರು ಉಸ್ತುವಾರಿ ಹೊತ್ತಿರುವಂತಹ DK ಶಿವಕುಮಾರ್ ಘೋಷಣೆ ಮಾಡಿದ್ರು, ನೀರಿನ ದರ ಹೆಚ್ಚಳ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಿದ್ದೀನಿ ಅಂತ. ಅಂದರೆ ಏನು ನೀರಿನ ಸಮರ್ಪಕ ವ್ಯವಸ್ಥೆ ಸಂಬಂಧಪಟ್ಟಂತೆ ಚರ್ಚೆಯ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆಯ ನಿರ್ವಹಣೆಯ ಜೊತೆಗೆ ಬೆಂಗಳೂರು ಜನ ನೀರಿನ ದರ ಏರಿಕೆ ಸಂಬಂಧಪಟ್ಟು ಕೂಡ ಸಿದ್ಧರಾಗಬೇಕು ಅಂತ ನೇರವಾಗಿ ಹೇಳಿದ್ರು. ಅದು ದರದ ಸಮೇತ ಕೂಡ, ಅಂದರೆ 1 ಲೀಟರ್ಗೆ 1 ಪೈಸೆ ಹೆಚ್ಚಳ ರೀತಿಯಲ್ಲಿ ಕೂಡ ತೀರ್ಮಾನ ಆಗಿದೆ ದರ ಏರಿಕೆ ಮಾಡೋದಕ್ಕೆ ಅಂತ. ಜಲಮಂಡಳಿಯಿಂದ BWSSBಯಿಂದ 1 ಲೀಟರ್ ನೀರಿಗೆ 7 ಪೈಸೆ ಹಾಕಬೇಕು ಅಂತ ಪ್ರಸ್ತಾವನೆ ಬಂದಿರುವಂಥದ್ದು. ಅಷ್ಟು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 1 ಲೀಟರ್ ನೀರಿಗೆ, ಕುಡಿಯೋ ನೀರಿಗೆ 1 ಪೈಸೆ ಹೆಚ್ಚಳ ಮಾಡೋ ಮೂಲಕ, ಅಂದರೆ ಈಗ 100 ಲೀಟ್ರು ಉಪಯೋಗಿಸ್ತಾ ಇದ್ರೆ ₹1 ದರ ಕಟ್ಟುವಂಥ, ಅಂದರೆ ದರ ಏರಿಕೆ ಸಂಬಂಧಪಟ್ಟ ತೀರ್ಮಾನ ಆಗಿರುವಂಥದ್ದು. ಬೆಂಗಳೂರು ಜನತೆಗೆ ಇದೊಂದು ತೆರಿಗೆಯ ಮತ್ತೊಂದು ಶಾಕ್ ಆಗುವಂಥದ್ದು, ಅಂದರೆ ಮತ್ತೊಂದು ದರ ಏರಿಕೆಯ ಬಿಸಿ ಮುಟ್ಟುವಂಥದ್ದು. ಇದಕ್ಕೆ ಸರ್ಕಾರ ಸಮರ್ಥನೆ ಕೊಡುವಂಥದ್ದು ಕಳೆದ ಹಲವು ವರ್ಷಗಳಿಂದ ಆಗಿಲ್ಲ ಅಂತ. ಅದರ ಸಮರ್ಥನೆಯ ಜೊತೆಗೆ ಈಗ ನೀರಿನ ದರ ಏರಿಕೆಗೆ ಮುಂದಾಗಿರುವಂಥದ್ದು. ಇದನ್ನು ಬೆಂಗಳೂರಿನ ಜನತೆ ಹೇಗೆ ಸ್ವೀಕಾರ ಮಾಡ್ತಾರೆ, ಪ್ರತಿಪಕ್ಷಗಳು ಇದನ್ನು ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಆದರೆ ಒಂದೊಂದು ಬಹಳ ಸ್ಪಷ್ಟ, ನೀರಿನ ದರ ಏರಿಕೆ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿ ಘೋಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಜನತೆಯ ಜೇಬಿಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿರುವಂಥದ್ದು. ಶ್ರೀಲಕ್ಷ್ಮಿ, ಬೆಂಗಳೂರು ಜನಕ್ಕೆ ಮತ್ತೊಂದು ದರ ಭಾರ ಹೆಚ್ಚಳ ಆಗಲಿದೆ. ಈ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ನಡುವೆನೇ ಈಗ ಬೆಂಗಳೂರು ಜನಕ್ಕೆ ಮತ್ತೊಂದು ದರ ಭಾರ ಅದರ ಸುಳಿವನ್ನು ನೀಡಿದ್ದಾರೆ. ಜಲಮಂಡಳಿ ನೀರಿನ ದರವನ್ನ ಹೆಚ್ಚಳ ಮಾಡೋದು ಫಿಕ್ಸ್ ಅಂತ ಹೇಳಲಾಗಿದೆ. ದರ ಏರಿಕೆಯ ಸುಳಿವನ್ನು ನೀಡಿದ್ದಾರೆ DCM DK ಶಿವಕುಮಾರ್. ಲೀಟರ್ ನೀರಿಗೆ 1 ಪೈಸೆಯಂತೆ ದರ ಏರಿಕೆ ಮಾಡ್ತಾರೆ ಅಂತ ಹೇಳಲಾಗಿದೆ. ಪ್ರತಿ ಲೀಟರ್ಗೆ 1 ಪೈಸೆ ಹೆಚ್ಚಳ, ಅಂದ್ರೆ 200 ಲೀಟರ್ ನೀವು ದಿನಕ್ಕೆ ಬಳಸಿದ್ರೆ 200 ಲೀಟರ್ ತಿಂಗಳಿಗೆ ₹60, 200 ಪೈಸೆ ತಿಂಗಳಿಗೆ ₹60 ಹೆಚ್ಚಳ ಆಗತ್ತೆ. ವಿಧಾನ ಪರಿಷತ್ನಲ್ಲಿ DCM DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 1 ಪೈಸಾ ಮಾಡೋ 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಈಗ 1 ಪೈಸಾ, ಅಟ್ಲೀಸ್ಟ್ 1 ಪೈಸಾ ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸಾರನ್ನು ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ, ಬೇಡರಪ್ಪ ಸರಿ 1 ಪೈಸಾ ಮಾಡೋ, ನೆಕ್ಸ್ಟ್ ಅದನ್ನು ನೋಡೋಣ ಅಂತ. 2014ರಿಂದ ಸುಮಾರು 11 ವರ್ಷ ಆಗಿದೆ. ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿಜಯ್, ನೀರಿನ ದರವನ್ನು ಕೂಡ ಹೆಚ್ಚಳ ಅಂತ ಕಳೆದ 2014ರಿಂದ ಹೆಚ್ಚಳ ಮಾಡೇ ಇಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ರು. ಯಾಕೆ ಹೆಚ್ಚಳ ಮಾಡಿಲ್ಲ? ಯಾರದಕ್ಕೆ ಕಾರಣ? ಜಲಮಂಡಳಿಯ ಇನ್ನೂ ಹಲವು ಈ ರೀತಿಯ ಏನು ಅವ್ಯವಸ್ಥೆಗಳಿದ್ದಾವಲ್ಲ, ಅದಕ್ಕೆಲ್ಲ ಯಾರು ಕಾರಣ? ಪ್ರಶ್ನೆಗಳು ಸಾಕಷ್ಟಿದೆ. ವಿಜಯ್, DCM ಇದಕ್ಕೆಲ್ಲ ಏನು ಹೇಳ್ತಾರೆ? ಶ್ರೀಲಕ್ಷ್ಮಿ, ನೀರಿನ ದರ ಹೆಚ್ಚಳ ಮಾಡೋದಕ್ಕೆ ಕಾರಣ ಯಾರು ಅನ್ನೋದಕ್ಕಿಂತ ಯಾರಿಲ್ಲ ಅನ್ನೋದಕ್ಕಿಂತ ಬಹಳ ಪ್ರಮುಖವಾಗಿ ಬೆಂಗಳೂರಿನ ಜನತೆಗೆ ಮತ್ತೊಂದು ನೀರಿನ ದರದ ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಕೂಡ ಪೆಟ್ರೋಲ್ ಡೀಸೆಲ್ ತೆರಿಗೆ ಸಂಬಂಧಪಟ್ಟಂತೆ ಜಾಸ್ತಿ ಆಗಿರುವಂಥದ್ದು, ಆಲ್ ರೇಟ್ ಜಾಸ್ತಿ ಆಗಿರುವಂಥದ್ದು, ಸಾಕಷ್ಟು ಇದೇ ರೀತಿ ಕೂಡ ದರಗಳು ಜಾಸ್ತಿ ಆಗಿರುವಂಥದ್ದು. ಇದರ ಬೆನ್ನಲ್ಲಿ ಈಗ ಸರ್ಕಾರ ಮತ್ತೊಂದು ಶಾಕ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಬಂದರೆ ಬೆಂಗಳೂರು ಉಸ್ತುವಾರಿ ಹೊತ್ತಿರುವಂತಹ DK ಶಿವಕುಮಾರ್ ಘೋಷಣೆ ಮಾಡಿದ್ರು, ನೀರಿನ ದರ ಹೆಚ್ಚಳ ಸಂಬಂಧಪಟ್ಟ ತೀರ್ಮಾನ ಮಾಡಿದ್ದೀನಿ ಅಂತ.
ಅಂದರೆ ಏನು ನೀರಿನ ಸಮರ್ಪಕ ವ್ಯವಸ್ಥೆ ಸಂಬಂಧಪಟ್ಟಂತೆ ಚರ್ಚೆಯ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆಯ ನಿರ್ವಹಣೆಯ ಜೊತೆಗೆ ಬೆಂಗಳೂರು ಜನ ನೀರಿನ ದರ ಏರಿಕೆ ಸಂಬಂಧಪಟ್ಟು ಕೂಡ ಸಿದ್ಧರಾಗಬೇಕು ಅಂತ ನೇರವಾಗಿ ಹೇಳಿದ್ರು. ಅದು ದರದ ಸಮೇತ ಕೂಡ ಅಂದರೆ 1 ಲೀಟರ್ಗೆ 1 ಪೈಸೆ ಹೆಚ್ಚಳ ರೀತಿಯಲ್ಲಿ ಕೂಡ ತೀರ್ಮಾನ ಆಗಿದೆ ದರ ಏರಿಕೆ ಮಾಡೋದಕ್ಕೆ ಅಂತ. ಜಲಮಂಡಳಿಯಿಂದ BWSSBಯಿಂದ 1 ಲೀಟರ್ ನೀರಿಗೆ 7 ಪೈಸೆ ಹಾಕಬೇಕು ಅಂತ ಪ್ರಸ್ತಾವನೆ ಬಂದಿರುವಂಥದ್ದು. ಅಷ್ಟು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 1 ಲೀಟರ್ ನೀರಿಗೆ, ಕುಡಿಯೋ ನೀರಿಗೆ 1 ಪೈಸೆ ಹೆಚ್ಚಳ ಮಾಡೋ ಮೂಲಕ ಅಂದರೆ ಈಗ 100 ಲೀಟ್ರು ಉಪಯೋಗಿಸ್ತಾ ಇದ್ರೆ 1 ರೂಪಾಯಿ ದರ ಕಟ್ಟುವಂಥ ಅಂದರೆ ದರ ಏರಿಕೆ ಸಂಬಂಧಪಟ್ಟ ತೀರ್ಮಾನ ಆಗಿರುವಂಥದ್ದು. ಬೆಂಗಳೂರು ಜನತೆಗೆ ಇದೊಂದು ತೆರಿಗೆಯ ಮತ್ತೊಂದು ಶಾಕ್